ಸರ್, ನೀವು ಬಂದ ಕಾಲಘಟ್ಟದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಒಂಥರ ಸೂಕ್ಷ್ಮತೆಗಳನ್ನು ಕಳ್ಕೊಳ್ತಾ ಹೆಚ್ಚು ಕ್ರೂಡಾಗ್ತಾ ಹೋದ ಪೀರಿಯಡ್ ಅದು. ನೀವು ಬಹಳ ಸೂಕ್ಷ್ಮ ಸಂವೇದನೆ ಇರುವ ರಂಗಭೂಮಿಯಿಂದಲೋ ಕಲಾತ್ಮಕ ಸಿನಿಮಾಗಳಿಂದಲೋ ಬಂದವರು. ಯಾವ ಥರದ ಸಂಘರ್ಷ ಎದುರಿಸಿದ್ವಿ ಆ ಥರದ ಪಾತ್ರಗಳನ್ನೆಲ್ಲ ಮಾಡುವಾಗ? ಸಂಘರ್ಷ ಅಂತ ಬರೋದು ಸಿನಿಮಾಗೆ ಬಂದಾಗ ಮಾತ್ರ. ರಂಗಭೂಮಿಯಲ್ಲಿ ಎಂದೆಂದೂ ಈ ಸಂಘರ್ಷ ಇರಲ್ಲ. ಯಾಕೆಂದರೆ ಅದು ನಿಜವಾದ ಒಂದು ಸಾಹಿತ್ಯಿಕ ಚಟುವಟಿಕೆ. ಹಾಗೆ ಅಲ್ಲಿ ಬರೋ ಬರವಣಿಗೆ ಇದೆಯಲ್ಲ, ಅದು ಸಾಹಿತ್ಯಿಕವಾಗಿ ಶ್ರೇಷ್ಠವಾದ ಬರವಣಿಗೆ. ಅದನ್ನು ನಾವು ನಾಟಕ ಮಾಡಬೇಕಾದ್ರೆ ನಮಗೇನೇನು ತೊಂದರೆ ಆಗಲ್ಲ. ಇಂಟರ್ಪ್ರಿಟೇಷನಲ್ಲಿ ತೊಂದರೆ ಆಗ್ಬೋದು. ಓಕೆ, ಈ ಪಾತ್ರವನ್ನು ಈ ರೀತಿ ಮಾಡಬೇಕಾ ಆ ರೀತಿ ಸಂಘರ್ಷ ಇರ್ಬೋದೇ ಹೊರತು ಒಳ್ಳೆಯದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಇರಲ್ಲ. ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಕೆಲವು ಸಾರಿ ನಮಗೆ ಅಫ್ಕೋರ್ಸ್ ಪಾಪ ಅವರು ಕೂಡ ಬಹಳ ಚೆನ್ನಾಗಿ ಯೋಚನೆ ಮಾಡಿರ್ತಾರೆ, ಹೇಗೆ ಪ್ರೇಕ್ಷಕನಿಗೆ ತಲುಪಿಸ್ಬೇಕು ಅಂತ ಭಾಳ ಜವಾಬ್ದಾರಿ ಇಟ್ಕೊಂಡು ಮಾಡಿರ್ತಾರೆ. ಕೆಲವು ಸಾರಿ ನಮ್ಮ ನಿರೀಕ್ಷೆಗೆ ಸರಿ ಇರಲ್ಲ ಅದು. ಪರ್ಟಿಕ್ಯುಲರ್ಲಿ ನಾವು ರಂಗಭೂಮಿಯಿಂದ ಬಂದವ್ರಿಗೆ ಆ ಕೆಲವು ಇದು ಮುಜುಗರ ಆಗುತ್ತೆ. ಓಕೆ, ಇಲ್ಲ ಇಲ್ಲೇನೋ ಹೊಡಿತಾ ಇದೆ, ಸ್ವಲ್ಪ ತೇಲ್ತಾ ಇದೆ, ಅಥವಾ ಈ ಲೆವೆಲ್ನಲ್ಲಿರೋದು ಈ ಲೆವೆಲ್ಗೆ ಬಂದುಬಿಟ್ಟಿದೆ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಬಟ್ ಅಲ್ಲಿ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಹೀಗೆ ಸಾಮಾನ್ಯವಾಗಿ ಅವ್ರಿಗೇನು ಬೇಕೋ ಅದನ್ನು ಕೊಡ್ತೀವಿ. ಪ್ರಶ್ನೆ ಮಾಡ್ತಾ ಹೋದರೆ ನಮಗೆ ಉತ್ತರ ಸಿಗಲ್ಲ. ಉತ್ತರ ಸಿಗದ ಮೇಲೆ ಏನು ಉಪಯೋಗ ಇಲ್ಲ. ಆಮೇಲೆ ಕಮರ್ಷಿಯಲ್ ಸಿನಿಮಾದವ್ರಿಗೆ ಇದು ಅಂಥದ್ದು ಸಂಭಾಷಣೆ, ಒಂದು ಸ್ಕ್ರಿಪ್ಟ್ ಅಂತ. ಅದಕ್ಕೆ ಅವ್ರ ಸ್ಕ್ರಿಪ್ಟು ಭಾಳ ಮುಖ್ಯ. ಅವರು ಇಲ್ಲೆಲ್ಲೋ ಒಂದು ಡೈಲಾಗ್ ಹೇಳಿರ್ತಾರೆ, ಅದಾದಮೇಲೆ 19 ಪೇಜ್ ಆದಮೇಲೆ ಇನ್ನೊಂದೇನೋ ಒಂದು ಡೈಲಾಗ್ ಹೇಳ್ತಾರೆ, ಅದಕ್ಕೂ ಏನೋ ಒಂದು ಲಿಂಕ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಒಂದು ಚೂರು ಆ ಕಡೆ ಈ ಕಡೆ ಬದಲಾವಣೆ ಮಾಡೋಕ್ಕೆ ಬಿಡಲ್ಲ. ನಾವು ಹೇಳಿದರೂ ಕೂಡ ಇಲ್ಲ ರೀ ತಪ್ಪಿದೆಯಲ್ಲ ಅಂತ, ಪರವಾಗಿಲ್ಲ ಸರ್ ಅದು, ಆಮೇಲೆಲ್ಲೋ ತಪ್ಪು ಅಂತ ಗೊತ್ತಾದರೆ ಅದು ಡಬ್ಬಿಂಗ್ನಲ್ಲೇ ಎಲ್ಲೋ ಕರೆಕ್ಟ್ ಮಾಡ್ಕೋತಾರೆ. ಈ ನಮ್ಮ ಇದರೊಳಗೆ ಈ ಥರ ಅಂಥದ್ದು ಈ ಸೋಕಾಲ್ಡ್ ಆರ್ಟ್ ಸಿನಿಮಾನ, ಇವಾಗ ಯಾರು ಆರ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತಂದ್ರೆ ಏನು ರೀ ಮತ್ತೆ ಅದನ್ನೇ ಹೇಳ್ತೀರಿ, ಏನು ಹಂಗಾರೆ ಅಲ್ಲಿ ಆರ್ಟ್ ಇಲ್ವಾ ಅಂತ. ಇದೇ ನೀವು ಏನೇ ಹೇಳಿದರೂ ಕೂಡ ಎರಡು ಬೇರೆ ಬೇರೆ ರೀತಿಯ ಸಿನಿಮಾಗಳು. ಅದೇನು ಪ್ರಶ್ನೆ, ನನ್ನ ಇದರೊಳಗೆ ಏನೇನೋ ಅನುಮಾನವಿಲ್ಲ. ಇದು ಜನಪ್ರಿಯತೆಯನ್ನು ತಲೆಯಲ್ಲಿ ಇಟ್ಕೊಂಡು ಮಾಡೋದು, ಇದು ವಿವೇಕ, ಇದು ಅಂಥದ್ದು ಸಾಹಿತ್ಯ ಸಂಸ್ಕೃತಿ, ಇವಕ್ಕೆ ಹೆಚ್ಚಿನ ಇದನ್ನು ಜನಕ್ಕೆ ತಲುಪ್ತೋ ಬಿಡ್ತೋ. ಬಟ್ ಸರಿಯಾದ ಸಿನಿಮಾ ಇದು. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಒಂದು ಸಿನಿಮಾ ಸರಿಯಾಗೂ ಇರಬೇಕು, ಚೆನ್ನಾಗೂ ಇರಬೇಕು. ಈ ಸರಿಯಾಗಿರಬೇಕು ಅನ್ನೋ ಸಿನಿಮಾ ಇದೆಯಲ್ಲ, ಅದು ಈ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಏನಂತೀವಿ ಅದು. ಹಾಗೆ ಚೆನ್ನಾಗಿರಬೇಕು ಅನ್ನೋ ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದು ಕಮರ್ಷಿಯಲ್ ಸಿನಿಮಾ. ಅದೇ ಎರಡು ಬೇರೆ ಬೇರೆಯೇ. ಅದನ್ನೇನು ಯಾರು ಏನು ಕೇಳಿದ್ರು ಎಂದಾದರೂ ಇದನ್ನೇ ಉತ್ತರ ಕೊಡೋದು ನಾನು. ಸೊ ಎರಡರೊಳಗೂ ನಾನು ಪಳಗಿದ್ದೀನಿ ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಓಕೆ, ಎರಡರೊಳಗೂ ಅನುಭವ ಪಡ್ಕೊಂಡಿದ್ದೀನಿ. ಎರಡರ ಸಾಧ್ಯತೆಗಳು ನಿಮಗೆ ಗೊತ್ತು ಅನ್ನೋದು ಗೊತ್ತು. ಆಮೇಲೆ ಅಲ್ಲಿ ಏನು ಬೇಕು ಅಲ್ಲೇನು ಕೊಡಬೇಕು, ಇಲ್ಲೇನು ಬೇಕು ಇಲ್ಲೇನು ಕೊಡಬೇಕು, ಅವರ ಆದ್ಯತೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಸರ್, ನೀರ್ದೋಸೆಗೆ ಬರೋದಾದರೆ ಒಂದು ಸ್ವಲ್ಪ ಬಹಳ ಚರ್ಚಿತವಾದ ಸಿನಿಮಾ, ಒಂದು ಥರದಲ್ಲಿ ನೀವ್ಯಾಕೆ ರೋಲ್ ಮಾಡಿದ್ರಿ ಅಂತ ಕೇಳಿದ ಸಿನಿಮಾ, ಅಥವಾ ಒಂದು ಥರದಲ್ಲಿ ನಿಮ್ಗೆ ಇಷ್ಟು ವರ್ಷ ಜರ್ನಿ ಇದೆಯಲ್ಲ, ಅಲ್ಲಿ ಏನೂ ರೆಕಗ್ನಿಷನ್ ಸಿಗದಿರೋ ದಿಢೀರ್ ರೆಕಗ್ನಿಷನ್, ಈ ಸಿನಿಮಾ ನಿಮ್ಮನ್ನೆಲ್ಲ ಒಂದು ಬ್ರ್ಯಾಂಡಿಗೆ ಸಿಕ್ಕಾಗಿಸಿದಂಥ ಸಿನಿಮಾ, ಅದ್ರ ಬಗ್ಗೆ ಹೇಳಿ ಸರ್. ನೀವು ಈ ಬ್ರ್ಯಾಂಡ್ಗೆ ಅಂತ ಅಂದ್ರಿ ಅಲ್ವಾ, ಒಬ್ಬ ಮನುಷ್ಯನಿಗೆ ಒಂದು ಫಿಲ್ಮ್ ಫೇರ್ ಅವಾರ್ಡ್ ಸಿಗಬೇಕು ಅಂದರೆ ಯಾವ ಥರ ಸಿನಿಮಾ ಮಾಡಬೇಕು ಅವನು? ನಾನು ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ದೀನಲ್ಲ, ಎಲ್ಲೂ ಫಿಲ್ಮ್ ಫೇರ್ ನಾಮಿನೇಷನ್ ಇರಲಿಲ್ಲ. ಇದರಲ್ಲಿ ನೀರು ದೋಸೆಗೆ ಫಿಲ್ಮ್ ಫೇರ್ ನಾಮಿನೇಷನ್ ಬಂತು. ಓಕೆ, ನಂಬರ್ 1. ನಂಬರ್ 2, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನನ್ನಲ್ಲೂ ಬಂದಿದೆ. ಸಿನಿಮಾ ಮಾಡೋಕ್ಕಿಂತ ಮುಂಚೆ
ಇದನ್ನು ಅದು ಸ್ಕ್ರಿಪ್ಟ್ ಓದುವಾಗ ಆಯಾ ಸೀನ್ಗಳನ್ನು ಮಾಡಬೇಕಾದ್ರೆ ಅಲ್ಲೆಷ್ಟೋ ಕೆಲವನ್ನು ಮಾಡ್ರೇಟ್ ಮಾಡಿದ್ದೀನಿ ನಾನೇ. ಇದು ಬೇಡ, ಅಥವಾ ಇದು ನನ್ನ ಬಾಯಿನಲ್ಲಿ ಬೇಡ, ಜಗ್ಗೇಶ್ ಬಾಯಿನಲ್ಲಿ ಮಾಡಿಸ್ರಿ, ಈ ಥರ ಎಲ್ಲ ಆಗಿದೆ. ಅದನ್ನು ಕೆಲವರು ಹೇಳಿದ್ದು ಅದು ಡಬಲ್ ಮೀನಿಂಗ್ ಡೈಲಾಗ್ ಇರೋವಂಥ ಸಿನಿಮಾಗಳಂತ. ನಾನು ಹೇಳಿದೆ, ಎಲ್ಲರೂ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇರೋದನ್ನು ಕೇಳಿಬಿಡಪ್ಪ, ನಾನು ಒಪ್ಕೋತೀನಿ. ಆಲ್ ಆರ್ ಸ್ಟ್ರೇಟ್ ಮೀನಿಂಗ್. ಓಕೆ. ಆ ಸ್ಟ್ರೇಟ್ ಮೀನಿಂಗು ಭಾಳ ಮುಜುಗರ ತರುವಂಥದ್ದು. ಅದನ್ನು ಹೇಳಿ ಒಪ್ಕೋತೀನಿ ನಾನು. ಹೌದಾ, ಕ್ಯಾರೆಕ್ಟರ್ ಈಸ್ ಲೈಕ್ ದಟ್. ಕಳ್ಳನ ಥರ ಬಿಹೇವ್ ಮಾಡಬೇಕಲ್ವ, ಒಬ್ಬ ಸುಳ್ಳನ ಥರ ಬಿಹೇವ್ ಮಾಡಬೇಕಲ್ವ. ಅಷ್ಟೊಂದು ನಟನೆ ಅಂದ್ರೇನು, ಆ ಕ್ಯಾರೆಕ್ಟರ್ನ ಜೀವಾಳ ಹಿಡಿದಿಟ್ಟು ತೋರಿಸುವಂಥದ್ದು. ಅದಕ್ಕೆ ನಮ್ಮ ಅಧ್ಯಾತ್ಮದಲ್ಲಿ ಕೂಡ ಒಂದು ನೆಲೆ ಇದೆ. ನಾವು ಚಾರ್ವಾಕರು ಅಂತೀವಿ. ಹೀಗೆ ಅವನು ಇವತ್ತಿಂದ ಇವತ್ತಿಗೆ ಬದುಕೋನು, ಈ ಮಿನಿಟ್ ಟು ಮಿನಿಟ್. ಅವನಿಗೆ ತಪ್ಪು ಒಪ್ಪು ಮಣ್ಣು ಮಸಿ ಅವ್ರೇನು ಅನ್ಕೋತಾರೆ ಇವ್ರು ನಾವೆಲ್ಲ ಇಲ್ಲ. ಐ ಆಮ್ ಲಿವಿಂಗ್ ಮೈ ಲೈಫ್, ಐ ಆಮ್ ವೆರಿ ಹ್ಯಾಪಿ. ಆ ರೀತಿ ಒಬ್ಬ ಕ್ಯಾರೆಕ್ಟರ್ ಇವನು. ಅವನಿಗೆ ಯಾವ ರೀತಿಯ ಮುಜುಗರ ಇಲ್ಲ. ಹಾಗಾಗಿ ಒಬ್ಬ ವೇಶ್ಯ ಸಂಘಕ್ಕೂ ತಯಾರು, ಒಬ್ಬ ಹೆಣಾವರನ ಸಂಘಕ್ಕೂ ತಯಾರು. ಅಲ್ಲೂ ಕೂಡ ಅವನದೇ ಆದ ಮಾನವೀಯ ಭಾವನೆಗಳಿವೆ. ಅವನ ಹೆಂಡತಿ ಗೋರೆ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾನೆ. ಸೊ ಇಟ್ಸ್ ಎ ಮಲ್ಟಿ ಡೈಮೆನ್ಷನಲ್ ಕ್ಯಾರೆಕ್ಟರ್ ನಾನು ಹೇಳೋದು. ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಇಲ್ಲ ಅನ್ನೋದು ಗೊತ್ತಾಗೋದು ಪ್ರೇಕ್ಷಕರು ನೋಡಿ ಏನಂತಾರೆ ಅಂತ. ಕೆಲವರು ಈ ಥರ ಹೇಳಿದರೆ, ನನ್ನ ಸ್ನೇಹಿತರು ವೆಲ್ ಎಜುಕೇಟೆಡ್ ಪೀಪಲ್, ಓಕೆ, ಅವರ 4 ಜನ ಸಿನಿಮಾ ನೋಡಿದ್ರೆ ಅವರಲ್ಲಿ 2 ಡಾಕ್ಟರ್ಸು. ಆ ಸಿನಿಮಾ ನೋಡಿದ ಮೇಲೆ ಆ ಡಾಕ್ಟ್ರಿಗೆ ಹೇಳಿದ್ರಂತೆ, ರೇ ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಹೈ ಬಿ ಪಿ ಇರೋರು ಈ ಸಿನಿಮಾ ನೋಡೋಕ್ಕೆ ಹೇಳ್ರಿ, ಅವ್ರ ಬಿ ಪಿ ಲೋ ಆಗುತ್ತೆ. ಅಂದರೆ ಆ ಲಾಫ್ಟರ್ಗೆ ದರ್ ಇಸ್ ಅ ಮೀನಿಂಗ್. ನಿಮ್ಮ ಟೆನ್ಷನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕುವಂಥ ಒಂದು ಯೋಗ್ಯತೆ ಇದೆ ಅದಕ್ಕೆ. ಸೊ ಅದನ್ನು ಒಳ್ಳೆಯ ಚಿತ್ರ ಅಂತ ಅನ್ನಬೇಕಾ ಬೇಡವಾ? ಅನ್ನಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನೆಲೆ ಏನು ಅಂತಂದರೆ ಹೇಳಿದ್ನಲ್ಲ, ಕ್ಯಾರೆಕ್ಟರು ಚಾರ್ವಾಕ ಕ್ಯಾರೆಕ್ಟರು, ಅದಕ್ಕೆ ನೆಲೆ ಇದೆ. ಸೊ ಇದರೊಳಗೆ ತಪ್ಪಿಲ್ಲ. ಅದೇ ನನಗೆ ಅಲ್ಲಿಗೆ ಯಾವುದೇ ಒಂದು ಡಯಲಾಗ್ ಆಗಲಿ ಇದಾಗಲಿ ಮುಜುಗರ ತಂತಿಲ್ಲ. ಕ್ಯಾರೆಕ್ಟರ್ ವಾಸ್ ಲೈಕ್ ದಟ್. ಕ್ಯಾರೆಕ್ಟರ್ ಇಸ್ ಲೈಕ್ ದಟ್. ಆ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಆಗಿದೆ ಅಂತ ಅಂದರೆ ಐ ಆಮ್ ಹ್ಯಾಪಿ. ಆಮೇಲೆ ಇದು ಹೊಸದೇನಲ್ಲ ಕಣ್ರಿ. ನವೋದಯದಿಂದ ನವ್ಯಕ್ಕೆ ಬಂದಾಗ, ನವ್ಯದಿಂದ ಪ್ರಗತಿಶೀಲ ಪರಂಪರೆಗೆ ಬಂದಾಗ ಸಾಹಿತ್ಯದಲ್ಲಿ ಇವೆಲ್ಲ ಆಗಿರೋದಲ್ಲ. ಆಗಿರುತ್ತೆ. ಅನಾಕ್ರು ಫಸ್ಟ್ ಯಾವುದು ನಾವೆಲ್ಲ ನಗ್ನ ಸತ್ಯ. ನಗ್ನ ಸತ್ಯ ಬರೆದಾಗ ಏನು ಇಡೀ ಕನ್ನಡ ಸಾಹಿತ್ಯ ಜಗತ್ತು ಏನು ಈ ಥರ ಬರೀತಿದ್ದಾರೆ, ಇದು ಅಂತ ಹೇಳ್ಬಿಟ್ರ. ಬಟ್ ಆಮೇಲೆ ಅದೊಂದು ಪ್ರಗತಿಪರ ಸಾಹಿತ್ಯದ ಒಂದು ಭಾಗವಾಗಿ ಉಳೀತದು, ಇವತ್ತು ಉಳಿದಿದೆ. ಆಮೇಲೆ ನವ್ಯ ಸಾಹಿತ್ಯದಲ್ಲಿ ಅದು ಆಮೇಲೆ ಅವ್ರು ಉತ್ತರ ಕೂಡ ಕೊಟ್ಬಿಟ್ರಲ್ಲ ಅದಕ್ಕೆ. ಕಾಮಪ್ರಚೋದನೆ ಮತ್ತು ಸಾಹಿತ್ಯ, ಕಾಮಪ್ರಚೋದನೆ ಮತ್ತು ಸಾಹಿತ್ಯ ಇನ್ನೊಂದು ಪುಸ್ತಕ ಬರೆದ್ಬಿಟ್ರು ಅವರು. ಅವ್ರಿಗೆ ಎಂದೆಂದು ಅದು ಮುಜುಗರ ಅಂತ ಅನ್ನಿಸ್ಲಿಲ್ಲ. ಏನು ನಾವು ಅಲ್ಲಿ ಒಂದು ನವೋದಯದಿಂದ ನವ್ಯ ಬಂದಾಗಲೇ ಸಂಘರ್ಷಗಳಾಯಿತು, ನವ್ಯದಿಂದ 5ಕ್ಕೆ ಬಂದಾಗ ಸಂಘರ್ಷಗಳಾಯಿತು. ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಸಾಹಿತ್ಯವಾಗಲಿ, ಇದಾಗಲಿ, ಸಿನಿಮಾ ಆಗಲಿ, ನಾಟಕ ಆಗಲಿ ಬಂದಾಗ ಬದಲಾವಣೆಗಳಾಗಲೇಬೇಕು. ಇಲ್ಲದ್ರೆ ಚಲನಶೀಲ ಸಾಹಿತ್ಯ, ಚಲನಶೀಲ ಸಿನಿಮಾ ಅಂತ ಹೇಗೆ ಹೇಳೋದು? ಅಲ್ಲೇ ಕೂತ್ಕೊಂಡು ಈಗಲೂ ಬೆಳ್ಳಿ ಮೋಡನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಕರೆಕ್ಟ್. ಸಾಧ್ಯವಿಲ್ಲ.
ಇವತ್ತು ಆಮೇಲೆ ನಾಳೆ ಇದೇ ಥರ ಸಿನಿಮಾ ಇರುತ್ತೆ ಅಂತ ಎಲ್ಲ ಅದು ಬೇರೆ ಆಗುತ್ತೆ. ಅದು ಇನ್ನೊಂದು ಸ್ವಲ್ಪ ದಿವಸ ಆದರೆ ಬರೀ ಫ್ಯಾಂಟಸೀಸ್ ಇರ್ಬೋದು. ಯಾಕೆಂದರೆ ಇವತ್ತಿನ ಇದೇ ಯುಗವೇ ಫ್ಯಾಂಟಸಿ. ಮುಂದೇನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಕೋವಿಡ್ ಈ ಥರ ಬಂದು ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿನೆಲ್ಲ ಕೊಂದಾಕುತ್ತೆ ಅಂತ ಯಾರಿಗಾರು ಗೊತ್ತಿತ್ತಾ? ಖಂಡಿತ ಹೋಗಲಿ, ಅವ್ರಿಗೆ ನನ್ನ ಸಣ್ಣ ಮಗ ಹೊರಟೋಗ್ತಾನೆ ಈ ರೀತಿ ಅಂತ ಗೊತ್ತಿತ್ತಾ? ಇಲ್ಲ. ಹಿಂದೆ ಯಾವಾಗಲೂ ಪ್ಲೇಗ್ ಬಂದಾಗ ಈಗ ಆಯ್ತಂತೆ ಅಂತ ಕೇಳಿದ್ವಿ. ಇದೊಂದು ಹೊಸ ಸೃಷ್ಟಿ. ನಾವು ಈ ರೀತಿಯ ಇದರೊಳಗೆ ಡೈಲಮಾದಲ್ಲಿ ನಮ್ಮ ಬದುಕು ಹೀಗಿರುತ್ತಾ ಹಾಗಿರುತ್ತಾ, ನಾಳೆ ಸರಿ ಇರುತ್ತಾ ಇವತ್ತು ಸರಿ, ಈ ದ್ವಂದ್ವದಲ್ಲಿರೋದು ನಾವು. ಇದಕ್ಕೆ ಸಂಬಂಧಪಟ್ಟ ಸಿನಿಮಾಗಳು ಬರುತ್ತೆ. ಅದಕ್ಕೆ ಕಾರಣಗಳು ಇರಬಹುದು, ಆದರೆ ಉತ್ತರಗಳಿಲ್ಲ. ಉತ್ತರಗಳಿಲ್ಲದ ಸಿನಿಮಾಗಳು ಇಲ್ಲಿಂದ ಪ್ರಾರಂಭವಾಗುತ್ತೆ. ಅದೊಂದು ನವಯುಗ ಶುರುವಾಗುತ್ತೆ. ಯಾರೂ ಅದನ್ನು ತಡೆಯೋಕ್ಕಾಗಲ್ಲ. ಸೊ ಇದನ್ನು ಒಂದು ಸಿನಿಮಾ ಅಂದರೆ ಏನು ನಾವು ನೋಡೋದು, ಹೇಳಿದ್ನಲ್ಲ, ಒಂದು ಸರಿಯಾಗಿರಬೇಕು, ಒಂದು ಚೆನ್ನಾಗಿರಬೇಕು, ಇನ್ನೊಂದು ಹೊಸತನ ಇರಬೇಕು. ಹಾಡಿದ್ದೇ ಹಾಡೋ ಕೆಸವಾಯಿ ದಿವಸ ನೋಡಿದ್ದೇ ನೋಡೋ ಅಂತ ಅಂದರೆ ಅದು ಸಿನಿಮಾ ಆಗೋದೇ ಇಲ್ಲ. ಯಾಕೆ ನೋಡ್ಬೇಕು ಅವನು? ಕರೆಕ್ಟ್. ಏನಾದರೂ ಒಂದು ಹೊಸತನದ ಸೃಷ್ಟಿ ಆಗಲೇಬೇಕು. ಆ ಹೊಸತನ ಇದ್ರೇ ಒಂದು ಹೊಸ ಸಿನಿಮಾ ಆಗೋದು. ಇಲ್ಲದಿದ್ದರೆ ಈಸ್ ಎ ಮಿಮಿಕ್ರಿ ಆಫ್ ದ ಓಲ್ಡ್ ಫಿಲ್ಮ್. ಈ ನೆಲೆಯಲ್ಲಿ ನೋಡಿದಾಗ ಅಲ್ಲೆಲ್ಲೋ ಆ ನೀರು ದೋಸೆ ಸಿನಿಮಾದಲ್ಲಿ ಆ ಹೊಸತನದ ಒಂದು ಹೊಸ ಯುಗಕ್ಕೆ ಕಾಲಿಡುವಾಗ ಆಗುವಂತಹ ತೊಂದರೆಗಳನ್ನು ಅನುಭವಿಸಿ ಮಾಡಿದ ಚಿತ್ರ ಅಂತ ಅನ್ಬೋದು ನಾನು. ಇಷ್ಟರ ಮೇಲೆ ಓಕೆ, ಒಂದು ಸೈಡ್ ಇದನ್ನು ಇಟ್ಕೊಂಡ್ರೆ, ಇನ್ನೊಂದು ಸೈಡು ಮಾನವೀಯ ಗುಣಗಳು ಅದರೊಳಗಿರೋ ಒಂದು 3-4 ವಿಷಯಗಳು ಯಾವ ವಿಮರ್ಶಕನೂ ಮಾತಾಡಿಲ್ಲ. ನನಗೆ ಭಾಳ ಬೇಜಾರಾಗಿದೆ ಅದು. ಅಲ್ಲಿ ಒಬ್ಬ ಮಗ, ಅವನ ತಂದೆ ಇವನ ಮಲತಾಯಿ ಅಂತ ಇಟ್ಕೊಳ್ಳಿ. ಮಲತಾಯಿಯೂ ಅಲ್ಲ, ಯಾಕೆಂದರೆ ಅವ್ರದ್ದು ಗಂಡ ಹೆಂಡತಿ ರಿಲೇಷನ್ಶಿಪ್ ಅಲ್ಲ, ಹೂಡಿಕೆ ರಿಲೇಷನ್ಶಿಪ್ಪು. ಅಂಥ ಒಬ್ಬ ಈ ಮಗ ಆ ಅಪ್ಪನ್ನ ಹೂಡಿಕೆ ತಾಯಿಯನ್ನು ಸೇರಿಸ್ತಾನಪ್ಪ. ಈ ಕಾನ್ಸೆಪ್ಟ್ನ ಯಾರು ಎಲ್ಲಿ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಹೇಳಿ ನಾನು. ಅಲ್ಲೊಂದು ಹೊಸತನದ ಸೃಷ್ಟಿಯಾಗಿದೆ. ಇನ್ನೊಂದು 3 ಜನ, ಒಬ್ಬೊಬ್ಬರು ಒಬ್ಬ ಹೆಣವರೋನು, ಒಬ್ಬ ಅವನ ರಿಟೈರ್ಡ್ PWD ಕ್ಲರ್ಕು, ಇನ್ನೊಬ್ಬಳು ವೇಶ್ಯೆ. ಒಬ್ಬೊಬ್ಬರದು ತಮ್ಮದೇ ಸ್ಟೋರಿ ಇದೆ. ಬಟ್ ಅವರು ಬೆರೆಯೋ ರೀತಿ ಹೇಗೆ? ಅವಳು ಹೇಳ್ತಾಳೆ, ಆನ್ ಒನ್ ಕಂಡೀಷನ್, ನಾವು ವಿಲ್ ಬಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ನೀನು ಪ್ರಶ್ನೆ ಕೇಳಬಾರ್ದು, ನೀನೇನು ಮಾಡ್ತೀನಿ ನಾನು ಪ್ರಶ್ನೆ ಕೇಳಲ್ಲ. ಹಾಗಾಗಿ 3 ಜನದ ಸ್ನೇಹ ಸಂಬಂಧ ಅದ್ಭುತವಾದ ಸ್ನೇಹ ಸಂಬಂಧ. ನಿಜ. ಅಲ್ಲೇ ನಡು ರಾತ್ರಿ ಒಳಗೆ 3 ಜನನೂ ಒಟ್ಟಿಗೆ ಇದ್ದ ಜೀಪಿಂದ ಇಳಿದು ಅವಳು ಯಾರೋ ಕರೀತಾರೆ ಅಂತ ಅವಳು ಹೋಗ್ತಾಳೆ. ಇವರಿಬ್ಬರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ಎಲ್ಲರೂ ಯಾರು ಸಿನಿಮಾದಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋ ಕೇಳಿ ಇಲ್ಲ. ಹೊಸತನ. ಸೊ ಈ ಥರ ಹುಡುಕೊಂಡು ಹೋದರೆ ಈ ಅಂಶಗಳನ್ನು, ಹೊಸ ಅಂಶಗಳನ್ನು ಹುಡುಕೋಬೇಕಾಗತ್ತೆ. ಅದನ್ನು ಹೇಳುವ ಒಂದು ರೀತಿ ಇದೆ. ಆ ರೀತಿಯಲ್ಲಿ ಕ್ಯಾಶುವಲ್ ಸಿಚುಯೇಷನ್ಸ್ನಲ್ಲಿ ಕ್ಯಾಶುವಲ್ ಮಾತುಗಳಿವೆ, ಸೀರಿಯಸ್ ಸಿಚುಯೇಷನ್ಸ್ನಲ್ಲಿ ಸೀರಿಯಸ್ ಮಾತುಗಳಿವೆ. ಇವೆಲ್ಲವನ್ನು ಒಟ್ಟಾರೆ ನೋಡಿದಾಗ ಅದೊಂದು ಒಳ್ಳೆಯ ಚಿತ್ರ ಅಂತಲೇ ಅಂತೀನಿ ನಾನು.